ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಇವತ್ತಿನ ಬ್ಲಾಗ್ ಬಂದು ಫ್ರೈಡೇ ಪೂಜೆಯನ್ನು ರೊಟೀನನ್ನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಅರ್ಲಿ ಮಾರ್ನಿಂಗ್ ಸ್ನಾನಾದಿಗಳನ್ನು ಮಾಡಿ ಮುಗಿಸಿ ಈಗ ಹೂ ತರಲಿಕ್ಕೋಸ್ಕರ ನಮ್ಮ ಮನೆಯ ಪುಟ್ಟ ಗಾರ್ಡನ್ಗೆ ಹೋಗೋಣ ಬನ್ನಿ. ನಮ್ಮನೆ ಗಾರ್ಡನಲ್ಲಿ ನಿಮಗೆ ಹೆಚ್ಚು ಕಂಡುಬರುವಂಥದ್ದು ತುಳಸಿ ಗಿಡ. ಯಾಕಪ್ಪ ಅಂದರೆ ಸಿಟಿಗಳಲ್ಲಿ ತುಳಸಿ ಗಿಡಕ್ಕಂತೂ ತುಂಬಾ ಬರನೇ ಬಿಡಿ. ನಾವು ಪೂಜೆ ಮಾಡ್ತಕ್ಕಂಥ ತುಳಸಿ ಗಿಡಕ್ಕೆ ಅದರ ಒಂದು ಟರ್ಮ್ ಆಗೋದ್ಮೇಲೆ ಇನ್ನೂ ಒಂದು ಗಿಡ ಬೇಕಾದಾಗ ನಾವು ಬೇರೆ ಎಲ್ಲ ಕಡೆ ಹುಡುಕಿ ಅದನ್ನು ತಗೊಂಬರ್ಲಿಕ್ಕೆ ಒದ್ದಾಡೋ ಬದಲು ಈ ರೀತಿ ಹೆಚ್ಚು ಗಿಡಗಳನ್ನು ಬೆಳೆಸಿ ಗಾರ್ಡನಲ್ಲಿ ಇಟ್ಕೊಂಡ್ರೆ ಪೂಜಾ ಕಾರ್ಯಕ್ರಮಗಳಿಗೆ ತುಂಬಾ ಉಪಯೋಗ ಆಗುತ್ತೆ. ಅದೇ ರೀತಿಯಾಗಿ ಹಬ್ಬ ಹರಿದಿನಗಳಲ್ಲಿ ಅಥವಾ ಆರೋಗ್ಯ ಸಮಸ್ಯೆಗಳು ಬಂದಾಗ ಇದರ ಉಪಯೋಗ ಅಂತಕ್ಕಂಥದ್ದು ತುಂಬಾ ಆಗುತ್ತೆ. ಹಾಗಾಗಿ ನಾವು ನಮ್ಮ ಗಾರ್ಡನಲ್ಲಿ ಹೆಚ್ಚು ಪ್ರಾಧಾನ್ಯತೆ ತುಳಸಿಗೆ ಮತ್ತು ಪುದೀನ, ಅದೇ ರೀತಿಯಾಗಿ ಶುಂಠಿ, ಈ ರೀತಿಯಾದಂತಹ ಸಸ್ಯಗಳನ್ನು ಬೆಳೆಸಿದ್ದೀವಿ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಕೈಂಡ್ ಆಫ್ ತುಳಸಿನೇ. ಇದು ಒಂದು ರೀತಿಯಾದಂತಹ ತುಳಸಿ ಸಸ್ಯ. ನಮ್ಮ ತಾಯಿ ಹೇಳ್ತಿರ್ತಾರೆ ವಿಷ್ಣು ತುಳಸಿ ಅಂತ ಒಂದಿರುತ್ತೆ, ಲಕ್ಷ್ಮೀ ತುಳಸಿ ಅಂತ ಒಂದು ಇರುತ್ತೆ ಅಂತ. ಮೇ ಬಿ ಇದು ವಿಷ್ಣು ತುಳಸಿ ಅಂತ ಅಂದ್ಕೊಳ್ತೀನಿ. ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ ಇನ್ ದ ಕಮೆಂಟ್ ಬಾಕ್ಸ್. ಇದನ್ನು ದೇವ್ರಿಗಿಡೋದ್ರಿಂದ ತುಂಬಾ ಸುಗಂಧಭರಿತವಾಗಿರುತ್ತೆ. ಹಾಗೆ ಇದು ನೋಡಲಿಕ್ಕೂ ಚೆನ್ನಾಗಿರೋದ್ರಿಂದ ನಾನು ಇದನ್ನು ಸಹ ಪಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಹೊಸ್ತಿಲು ಪೂಜೆಯನ್ನು ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಅರಿಶಿನ ಕುಂಕುಮ, ಒಂದು ಸ್ವಲ್ಪ ಹೂವು, ಹಾಗೆ ನೀರನ್ನು ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ.
ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಪೂಜಾ ವ್ಲಾಗ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಧನ್ಯವಾದಗಳು.